ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರ ನೀತಿ ಮೊದಲನೇ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೆಲವೊಂದು ವಿಷಯಗಳನ್ನ ಧೃತರಾಷ್ಟ್ರ ಮಹಾರಾಜನಿಗೆ ಹೇಳ್ದ. ಏನು ಅಂತಂದ್ರೆ, ಕ್ಷಮೆ ಅನ್ನೋದು ಒಂದು ಶಕ್ತಿ, ಅದು ಅಸಮರ್ಥತೆಯನ್ನ ತೋರಿಸುವಂಥದ್ದಲ್ಲ. ಯಾರಲ್ಲಿ ಕ್ಷಮಾಗುಣ ಇರುತ್ತೋ ಅವರು ಶಾಂತವಾಗಿರ್ತಾರೆ. ಈ ರೀತಿ ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಇನ್ನು ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತ ಈಗ ನೋಡೋಣ. ಬಿಲದಲ್ಲಿ ಇರುತ್ತಲ್ಲ ಅಂತ ಕಪ್ಪೆ, ಇನ್ನು ಬೇರೆ ಬೇರೆ ಜೀವಿಗಳಿರುತ್ತಲ್ಲ, ಅದನ್ನೆಲ್ಲ ಹಾವು ಹೇಗೆ ತಿಂದಾಕ್ಬಿಡುತ್ತೋ ಅದೇ ರೀತಿ ಈ ಪೃಥ್ವಿಯಲ್ಲಿರುವಂಥ ಶತ್ರುಗಳನ್ನ ವಿರೋಧ ಮಾಡದೇ ಇರುವಂಥ ರಾಜ, ಈಗ ಈ ಒಂದು ಜಗತ್ತಲ್ಲಿ ಶತ್ರುಗಳಿದ್ರೆ ಅವರನ್ನು ವಿರೋಧಿಸ್ಬೇಕು. ಅವನು ಬರೀ ನೋಡ್ಕೊಂಡು ಸುಮ್ಮನೆ ಇರೋದಲ್ಲ. ವಿರೋಧ ಮಾಡದೇ ಇರುವಂಥ ರಾಜ ಮತ್ತೆ ಪರದೇಶ ಸೇವನೆ ಮಾಡದೇ ಇರುವ ಬ್ರಾಹ್ಮಣ ಅಂತಂದ್ರೆ ಏನು, ಒಂದೇ ಕಡೆ ಬ್ರಾಹ್ಮಣ ಇರಬಾರ್ದು, ಎಲ್ಲ ಕಡೆ ಓಡಾಡ್ತಾ ಇರಬೇಕು. ಈ ದೇಶ ಪರದೇಶ ಎಲ್ಲ ಕಡೆ ಸುತ್ತಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ಇವರಿಬ್ಬರನ್ನೂ ಕೂಡ ತಿಂದು ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸ್ವಲ್ಪವೂ ಕೂಡ ಕಠೋರವಾಗಿ ಮಾತಾಡದೇ ಇರೋನು, ಅಂದ್ರೆ ಬೇರೆಯವ್ರ ಮನಸ್ಸಿಗೆ ನೋವಾಗೋ ರೀತಿ ಅವನು ಮಾತಾಡೋದೇ ಇಲ್ಲ ಯಾವತ್ತು. ಮತ್ತೆ ದುಷ್ಟ ಪುರುಷರಿಗೆ ಗೌರವ ಕೊಡದೇ ಇರೋನು. ಕೆಟ್ಟ ಮನುಷ್ಯರು ಯಾರು ಇರ್ತಾರೋ ಅವ್ರಿಗೆ ಗೌರವ ಕೊಡೋದಿಲ್ಲವಲ್ಲ. ಈ ಎರಡೂ ಕೆಲಸವನ್ನ ಮಾಡುವಂತ ಮನುಷ್ಯ ಈ ಲೋಕದಲ್ಲಿ ವಿಶೇಷವಾಗಿ ಶೋಭೆಯನ್ನ ಪಡೀತಾನೆ. ಅಂತ ಮನುಷ್ಯನಿಗೆ ತುಂಬಾ ಬೆಲೆ ಇದೆ. ಎರಡನೇದು, ಸ್ತ್ರೀಯರಿಂದ ಇಷ್ಟಪಟ್ಟಂತ ಪುರುಷರ ಕಾಮನೆಯನ್ನ ಪಡುವಂತ ಸ್ತ್ರೀಯರು, ಅಂದ್ರೆ ಬೇರೆ ಗಂಡಸಿನ ಸವಾಸವನ್ನು ಮಾಡುವಂಥವ್ರು, ಮತ್ತೆ ಬೇರೆಯವರಿಂದ ಪೂಜಿಸಲ್ಪಡುವಂತಹ ಮನುಷ್ಯನನ್ನ ಗೌರವಿಸುವಂತಹ ಪುರುಷ. ಈ ಎರಡೂ ಪ್ರಕಾರದ ಜನರು ಬೇರೆಯವರ ಮೇಲೆ ವಿಶ್ವಾಸವನ್ನ ಇಟ್ಟು ನಡೆಯುವಂಥವ್ರು. ಅಂದ್ರೆ ಈಗ ಎಷ್ಟೋ ಹೆಂಗಸರು ಇರ್ತಾರೋ, ಅವರೆಲ್ಲ ಯಾರನ್ನು ಇಷ್ಟಪಡ್ತಾರೋ ಅವರನ್ನೇ ನಾನು ಪಡಿಬೇಕು ಅಂತ ಇಷ್ಟಪಡ್ತಾಳಲ್ಲ ಅಂತ ಸ್ತ್ರೀ. ಆಮೇಲೆ ಬೇರೆಯವರಿಂದ ಪೂಜಿಸಲ್ಪಡುವಂಥ ಮನುಷ್ಯನನ್ನ ಯಾರು ಗೌರವಿಸ್ತಾನೋ ಅಂತ ಪುರುಷ. ಈಗ ನೋಡಿ, ಒಬ್ಬ ಗಂಡಸಿಗೆ ತನ್ನನ್ನೇ ಎಲ್ಲರೂ ಗೌರವಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಆದರೆ ಬೇರೆಯವರಿಗೆ ಪೂಜನೆಯ ಭಾವದಿಂದ ನೋಡ್ತಿರ್ತಾರಲ್ಲ ಅಂಥವ್ರಿಗೆ ಇವನು ಕೂಡ ಗೌರವ ಕೊಡ್ತಾನಲ್ಲ. ಅವರು ಬೇರೆಯವರ ಮೇಲೆ ವಿಶ್ವಾಸವನ್ನ ಇಟ್ಟು ನಡೆಯುವಂಥವ್ರು. ಯಾರು ನಿರ್ಧನರಾಗಿದ್ರೂ ಕೂಡ ಬಹಳ ಬಹುಮೂಲ್ಯವಾದಂತಹ ವಸ್ತುಗಳ ಒಂದು ಆಸೆಯನ್ನ ಇಟ್ಕೊಂಡಿರ್ತಾರೋ, ಯಾಕಂದ್ರೆ ನನ್ನ ಹತ್ರ ಅದು ತಗೊಳ್ಳೋಷ್ಟು ಕೆಪಾಸಿಟಿ ಇರೋದಿಲ್ಲ, ಆದರೂ ಕೂಡ ಅದಕ್ಕೆ ಆಸೆ ಪಡೋದು. ಮತ್ತೆ ಅಸಮರ್ಥನಾಗಿದ್ರೂ ಕೂಡ ಕೋಪ ಮಾಡ್ಕೊಳ್ತಾನೋ. ಈಗ ಕೋಪ ಮಾಡ್ಕೊಳ್ಳೋದಕ್ಕೆ ನಾನು ಅಸಮರ್ಥ. ಈಗ ಸಾಹುಕಾರನ ಮೇಲೆ ಬಡವ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅಲ್ವಾ? ಅವನ ಒಂದು ಕೋಪ ಅವನಿಗೆ ತೊಂದರೆ ತಂದ್ಕೊಡುತ್ತೆ. ಆ ರೀತಿ ಇಟ್ಕೊಂಡಿರ್ತಾನೋ, ಅಂದರೆ ಅಸಮರ್ಥ ಅವನು, ಆದರೂ ಕೂಡ ಕೋಪ ಮಾಡ್ಕೊಳ್ತಾನೋ. ಇವರಿಬ್ಬರೂ ಕೂಡ ತಮ್ಮ ಶರೀರವನ್ನು ಒಣಗಿಸ್ಬಿಡುವಂತಹ ಮುಳ್ಳಿನ ಸಮಾನವಾಗಿದ್ದಾರೆ. ಅಂದರೆ ತಮ್ಮನ್ನ ತಾವೇ ಒಣಗಿಸ್ಕೊಳ್ಳುವಂಥ, ಅಂದರೆ ಒಂದು ಮುಳ್ಳು ಹೇಗೆ ತನ್ನನ್ನು ತಾನು ಒಣಗಿಸ್ಕೊಳ್ಳುತ್ತೆ ನೋಡಿ, ಆ ರೀತಿ ಇವರು ಕೂಡ. ಇಬ್ಬರೂ ತಮ್ಮ ವಿಪರೀತವಾದಂತಹ ಕರ್ಮದ ಕಾರಣದಿಂದ ಶೋಭಿಸೋದಿಲ್ಲ. ಯಾರು ಅಂತಂದರೆ ಅಕರ್ಮಣ್ಯ ಗೃಹಸ್ಥ, ಕೆಲಸನೇ ಮಾಡದೇ ಇರುವಂಥ ಗೃಹಸ್ಥ, ಮತ್ತು ಪ್ರಪಂಚದಲ್ಲಿ ತೊಡಗಿರುವಂತಹ ಸನ್ಯಾಸಿ. ಈಗ ಸನ್ಯಾಸಿ ಪ್ರಪಂಚವನ್ನು ಬಿಟ್ಟು ಹೋಗಿರ್ತಾನೆ, ಅವನಿಗೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ, ಆದರೆ ಪ್ರಪಂಚದಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ. ಈಗ ಗೃಹಸ್ಥ ಆಗಿರೋನು ಕೆಲಸ ಮಾಡಬೇಕು, ಈ ಒಂದು ಐಹಿಕ ಪ್ರಪಂಚದಲ್ಲಿ ತನ್ನ ಕರ್ತವ್ಯಗಳೇನಿರುತ್ತೋ ಅದೆಲ್ಲ ಮಾಡ್ಕೊಂಡು ಹೋಗಬೇಕು. ಆದರೆ ಯಾರು ಸನ್ಯಾಸಿ ಆಗಿರ್ತಾನೋ ಅವನ ಕೆಲಸ ಏನೋ ಅದನ್ನು ಮಾಡಬೇಕು. ಅವನು ಬಂದ್ಬಿಟ್ಟು ಐಹಿಕ ಪ್ರಪಂಚದಲ್ಲಿ ತನ್ನ ಆಸಕ್ತಿಗಳನ್ನು ಮತ್ತೆ ಶುರು ಮಾಡ್ಕೊಳ್ಳೋದಿರುತ್ತಲ್ಲ, ಇದು ನಿಜವಾಗ್ಲೂ ಅವ್ರಿಗೆ ಸರಿ ಹೋಗೋದಿಲ್ಲ. ಆಮೇಲೆ ಈ ಎರಡೂ ರೀತಿಯ ಪುರುಷರು ಸ್ವರ್ಗಕ್ಕಿಂತ ಎತ್ತರದ ಸ್ಥಾನವನ್ನು ಪಡಿತಾರೆ. ಯಾರು ಅವರು ಅಂತಂದರೆ, ಶಕ್ತಿಶಾಲಿಯಾಗಿದ್ರೂ ಕೂಡ ಕ್ಷಮಿಸುವಂಥವನು, ಮತ್ತೆ ನಿರ್ಭರನಾಗಿದ್ರೂ ಕೂಡ ದಾನ ಮಾಡುವಂಥವನು. ನೋಡಿ, ತಾನು ಶಕ್ತಿಶಾಲಿ ಆಗಿದ್ರೂ ಕೂಡ ತನ್ನ ಮುಂದೆ ಇರುವಂಥವ್ನು ತಪ್ಪು ಮಾಡಿದಾಗ ಅವನನ್ನು ಒಡೆದು ಹೊಸಕಾಕ್ಬಿಡ್ಬೋದು, ಆದರೆ ಅವನನ್ನು ಕ್ಷಮಿಸಿ ಕಳಿಸ್ತಾನಲ್ಲ, ಅವನು ನಿಜವಾಗ್ಲೂ ಅವನು ಒಳ್ಳೆಯ ಸ್ಥಾನವನ್ನು ಪಡಿತಾನೆ. ಇನ್ನೊಂದು, ನಿರ್ಧನನಾಗಿದ್ರೂ ಕೂಡ ತನ್ನ ಹತ್ರ ದುಡ್ಡಿರೋದಿಲ್ಲ, ಇರೋದ್ರಲ್ಲೇ ದಾನ ಮಾಡ್ತಾನಲ್ಲ, ಅವನು ಶ್ರೇಷ್ಠ. ಇರೋರು ದಾನ ಮಾಡಿದ್ರೆ ಅದೇನು ಹೇಳ್ಕೊಳ್ಳುವಂಥ ವಿಷಯ ಅಲ್ಲ. ಅವ್ರ ಹತ್ರ ಇದೆ ದಾನ ಮಾಡ್ತಾರೆ. ಇಲ್ಲದೇ ಇದ್ರೂ ಕೂಡ ತನ್ನಲ್ಲಿರೋದನ್ನೇ ಅಡ್ಜಸ್ಟ್ ಮಾಡಿ ದಾನ ಮಾಡ್ತಾನಲ್ಲ, ಅವನು ನಿಜವಾಗ್ಲೂ
ಎತ್ತರದ ಸ್ಥಾನದಲ್ಲಿರೋನು. ನ್ಯಾಯದಿಂದ ಗಳಿಸಿರುವಂತಹ ಹಣದ ಎರಡೇ ದುರುಪಯೋಗ ಅಂದರೆ, ನ್ಯಾಯದಿಂದ ಗಳಿಸಿರ್ತೀವಲ್ವಾ ಆ ಹಣದ ದುರುಪಯೋಗ ಅಂತಂದರೆ ಅದು ಎರಡೇ. ಏನು ಅಂತಂದರೆ ಅಪಾತ್ರನಿಗೆ ಕೊಡೋದು. ಅಂದರೆ ಈಗ ಕುಡ್ಕ ಇರ್ತಾನೆ, ಅವನು ಏನೋ ಒಂದು ಹೇಳ್ಕೊಂಡು ನಮ್ಮ ಹತ್ರ ಬಂದು ದುಡ್ಡು ಕೇಳ್ತಾನೆ, ನಾನು ಹೊಟ್ಟೆಗೆ ತಿಂದಿಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು ನಾವು ದುಡ್ಡು ಕೊಡ್ತೀವಿ. ಅವನೇನು ಮಾಡ್ತಾನೆ, ಹೆಂಡದ ಅಂಗಡಿಗೆ ಹೋಗ್ಬಿಟ್ಟು ಅವನು ಹೆಂಡ ತೊಗೊಂಡು ಕುಡಿತಾನೆ, ಮತ್ತು ಹೋಗಿ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಹೊಡಿತಾನೆ. ಅವನು ಅಪಾತ್ರ ತಾನೇ ದಾನ ಕೊಡೋದಕ್ಕೆ. ಅಂಥವ್ರಿಗೆ ಕೊಡೋದಿದೆಯಲ್ಲ ಅದು. ಮತ್ತು ಸತ್ಪಾತ್ರನಿಗೆ, ಯಾರಿಗೆ ನೆಸಸರಿ ಇರುತ್ತೋ, ಅವನು ನಿಜವಾಗ್ಲೂ ಕಷ್ಟದಲ್ಲಿರ್ತಾನೆ ಅಂಥವನಿಗೆ ನಾವು ಕೊಡದೇ ಇರೋದಿದೆಯಲ್ಲ, ಇದು ಕೂಡ ಹಣದ ದುರುಪಯೋಗ ಅಂತಲೇ ನಾವು ತಿಳ್ಕೊಬೇಕು. ಆಮೇಲೆ ಯಾರು ಧನಿಯಾಗಿದ್ರು ಅಂದರೆ ಸಾಹುಕಾರನಾಗಿದ್ರೂ ಕೂಡ ದಾನ ಕೊಡದೇ ಇರೋದು, ಮತ್ತು ದರಿದ್ರನಾಗಿದ್ರೂ ಕೂಡ ಕಷ್ಟವನ್ನು ಸಹಿಸ್ಕೊಳ್ಳದೇ ಇರೋದು, ಈ ಎರಡೂ ರೀತಿಯ ಮನುಷ್ಯರ ಕತ್ತಿಗೆ ಕಲ್ಲನ್ನು ಕಟ್ಟಿ ನೀರಲ್ಲಿ ಮುಳುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಹುಕಾರನಾಗಿರ್ತಾನೆ, ಅವನು ಬೇಕಾದಷ್ಟಿರುತ್ತೆ, ದಾನವನ್ನು ಕೊಡೋದಲ್ಲ. ಆಮೇಲೆ ದರಿದ್ರನಾಗಿರ್ತಾನೆ, ಅವನು ಕಷ್ಟವನ್ನು ಸಹಿಸ್ಕೋಬೇಕು, ಅದು ಅವನ ಹಣೆ ಬರ. ಅದು ಬಡವನಾಗಿ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಸಹಿಸ್ಕೊಳ್ಳೇಬೇಕು. ಆದರೆ ಅವನು ಸಹಿಸ್ಕೊಳ್ಳಲ್ಲ ಅಂತ ಹೇಳೋದು, ಸಹಿಸ್ಕೊಳ್ದೆ ಇರೋದು, ಈ ರೀತಿ ಮಾಡ್ತಾರಲ್ಲ, ಇಂಥ ಮನುಷ್ಯರಿಗೆ ಕತ್ತಿಗೆ ಕಲ್ಲನ್ನು ಕಟ್ಟಿ ನೀರಲ್ಲಿ ಮುಳುಗಿಸ್ಕೋಬೇಕಂದ್ರೆ ಅವನು ಮೇಲೂ ಕೂಡ ಬರಬಾರ್ದು, ತೇಲ್ಕೊಂಡು ಅವನ ಶವ ಆ ರೀತಿ ಮುಳುಗಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ವಿದುರರು ಹೇಳ್ತಾ ಇದ್ದಾರೆ. ಮುಂದುವರೆದೇನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.